ಭಾರತಕ್ಕೆ ಬಂದ ಮಾಜಿ ಜಾಗತಿಕ ಉಗ್ರ, ಮೋದಿ ಸರ್ಕಾರದಿಂದ ಭರ್ಜರಿ ಸ್ವಾಗತ. ಮುಟಾಕಿ ಜೊತೆಗೆ ಇದೆಂತಹ ಕೆಲಸ. ನಮಸ್ಕಾರ ಸ್ನೇಹಿತರೆ. ಪಾಲಿಟಿಕ್ಸ್ ಹಂಗ್ ತಿರುಗಿ ಹಿಂಗೆ ನೋಡುವಷ್ಟರಲ್ಲಿ ಯಾರ ಹೆಗಲ ಮೇಲೆ ಯಾರು ಕೈ ಇಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲಲ್ಲ. ಈಗ ಅಂಥದ್ದೊಂದು ವಿಚಿತ್ರ ಘಟನೆ ಭಾರತದಲ್ಲಿ ಆಗಿದೆ. ಭಾರತದ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತದಲ್ಲಿ ತುಂಬ ಜನಕ್ಕೆ ಫುಲ್ ಕನ್ಫ್ಯೂಷನ್. ಏನು ಮಾಡೋದೀಗ, ಏನು ಹಿಂಗಾಗೋಯ್ತಲ್ಲ, ಹೆಂಗಿದು ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ತಾಲಿಬಾನ್ ಹೆಗಲ ಮೇಲೆ ಭಾರತ ಕೈ ಹಾಕಿದೆ. ಈಗ ತಾಲಿಬಾನ್ನ ಟಾಪ್ ಲೀಡರ್ ಒಬ್ಬರೀಗ ಭಾರತದಲ್ಲಿದ್ದಾರೆ. ನಮ್ಮ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಬ್ಯಾಕ್ ಟು ಬ್ಯಾಕ್ ಒಂದು ವಾರ ಇಡೀ ಇಲ್ಲೇ ಇದ್ದು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಅತಿಥಿ ದೇವೋಭವ ಅಲ್ವಾ ಸ್ವಾಮಿ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕಲ್ಲ ನಾವೀಗ. ಆ ರೀತಿ ಸಿಚುವೇಶನ್ ಇದೆ. ಒಂದು ಕಾಲದಲ್ಲಿ ಇಡೀ ಜಗತ್ತಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಉಗ್ರ, ಒಂದು ಕಾಲದಲ್ಲಿ ಭಾರತದ ಶತ್ರು ಪಾಳಯದಲ್ಲಿ ಗುರುತಿಸಿಕೊಂಡಿದ್ದ ಉಗ್ರ, ಒಂದು ಕಾಲದಲ್ಲಿ ಆತನ ಹತ್ಯೆಗೆ ಅಮೆರಿಕ ರಷ್ಯಾಗಳೆಲ್ಲ ಪ್ರಯತ್ನ ಮಾಡಿದರು. ಒಂದು ಕಾಲದಲ್ಲಿ ಭದ್ರತಾ ಮಂಡಳಿಯಲ್ಲಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ನಿರ್ಣಯ ಪಾಸ್ ಆಗಿತ್ತು ಈತನ ಬಗ್ಗೆ. ಆದರೆ ಈಗ ಅದೇ ವ್ಯಕ್ತಿ ಹೈ ಪ್ರೊಫೈಲ್ ವಿಸಿಟ್ ಮಾಡ್ತಿದ್ದಾರೆ ಭಾರತಕ್ಕೆ. ತಾಲಿಬಾನ ಟಾಪ್ ಲೀಡರ್ ಆಗಿ ಭಾರತಕ್ಕೆ ಬಂದಿದ್ದಾರೆ. ಒಂದು ವಾರ ಇದೇ ವ್ಯಕ್ತಿಗೆ ಭಾರತ ಅತಿಥಿ ದೇವೋಭವ ಮಾಡ್ತಾ ಇದೆ. ಭವ್ಯ ಸ್ವಾಗತ ಕೂಡ ಕೋರಿ ವೆಲ್ಕಮ್ ಮಾಡ್ಕೊಂಡಿದೆ ಪ್ರೋಟೋಕಾಲ್ ಪ್ರಕಾರ. ಜೈಶಂಕರ್ ಅವ್ರ ಜೊತೆಗೆ ಮೀಟಿಂಗ್ ಫಿಕ್ಸ್ ಆಗಿದ್ದು. ಅಜಿತ್ ದೋವಾಲ್ ಅವರೊಂದಿಗೂ ಮಾತುಕತೆ ಮಾಡೋ ಮಾಹಿತಿ ಇದೆ. ಸಾಲು ಹೈ ಪ್ರೊಫೈಲ್ ಮೀಟಿಂಗ್ಗಳು ಲೈನಪ್ ಆಗಿವೆ. ರಿಪೀಟ್ ಹೇಳ್ತಿದ್ದೀವಿ, ಇವರು ಒಂದು ವಾರ ಭಾರತದಲ್ಲಿದ್ದುಕೊಂಡು ಭಾರತದಲ್ಲಿ ಮೋದಿ ಸರ್ಕಾರದ ಟಾಪ್ ಲೀಡರ್ಗಳೊಂದಿಗೆ ಬಹಳ ಆಳವಾದ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಹಾಗಿದ್ರೆ ಯಾರೀ ಮಾಜಿ ಜಾಗತಿಕ ಉಗ್ರ? ಇವಾಗ ಏನಕ್ಕೆ ಇವರು ಭಾರತಕ್ಕೆ ಬಂದಿದ್ದಾರೆ? ಇವರಿಗೆ ಹೈ ಪ್ರೊಫೈಲ್ ವೆಲ್ಕಮ್ ಮಾಡಿ ಯಾಕೆ ಒಂದೊಂದು ವಾರ ಇಟ್ಕೊಂಡು ಭಾರತ ಸೀಕ್ರೆಟ್ ಮೀಟಿಂಗ್ಗಳನ್ನು ಮಾಡ್ತಾ ಇದೆ? ಈ ಬೆಳವಣಿಗೆಯನ್ನು ಪಾಕಿಸ್ತಾನ ಸರ್ವಾಂಗಗಳನ್ನು ಬಡಿದುಕೊಂಡು ಅಳ್ತಿರೋದು ಯಾಕೆ? ಇದನ್ನು ನೋಡಿ. ಇಲ್ಲಿ ಭಾರತ ಶುರು ಮಾಡಿರೋ ಗೇಮ್ ಏನು? ಇದೇನು ಮಾಡ್ತಾ ಇದೆ ಭಾರತ? ಮೋದಿಜಿ ಇದೇನು ಮಾಡ್ತಾ ಇದ್ದೀರಿ ಅಂತ ನೀವು ಯೋಚನೆ ಮಾಡೋಕ್ಕಿಂತ ಮುಂಚೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಕಡೆ ತನಕ ಈ ವರದಿಯನ್ನು ಮಿಸ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ. ಇಂತಹ ಕುತೂಹಲಕಾರಿ ಮತ್ತು ಜಿಯೋ ಪೊಲಿಟಿಕಲ್ ವಿಚಾರಗಳನ್ನು ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋ ನಮ್ಮ ಪ್ರಯತ್ನಕ್ಕೆ ನೀವು ಜಸ್ಟ್ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ಅನ್ನೋ ಮನವಿಯನ್ನು ಮಾಡ್ತಾ ಇದ್ದೀವಿ. ಬನ್ನಿ ಆರಂಭ ಮಾಡೋಣ ಸ್ನೇಹಿತರೆ. ಭಾರತಕ್ಕೆ ಕಾಲಿಟ್ಟ ಮುಟಾಕಿ. ಸ್ನೇಹಿತರೆ, ಈ ವ್ಯಕ್ತಿ ನೀವು ನೋಡ್ತಿದ್ದೀರಲ್ಲ, ಈ ಆಟದ ಮೇನ್ ಪ್ಲೇಯರ್. ಇವರ ಹೆಸರು ಅಮೀರ್ ಖಾನ್ ಮುಟಾಕಿ ಅಥವಾ ಮುತಾಕಿ ಅಂತಲೂ ಕರಿಬೋದು. ಸದ್ಯ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ಫಾರಿನ್ ಪಾಲಿಸಿಯ ದೊಡ್ಡ ತಲೆ, ವಿದೇಶಾಂಗ ಮಂತ್ರಿ ತಾಲಿಬಾನಿಗಳದು. ಈ ವ್ಯಕ್ತಿ ಮುಲ್ಲಾ ಒಮರ್ ಕಾಲದಿಂದಲೂ ಟಾಪ್ ಲೀಡರ್. 1996ರಿಂದ 2001 ಟೈಮ್ನಲ್ಲಿ ಈತ ಅಫ್ಘಾನಿಸ್ತಾನದಲ್ಲಿ ಶಿಕ್ಷಣ ಮತ್ತು ವಾರ್ತಾ ಮಂತ್ರಿಯಾಗಿದ್ದರು. ತಾಲಿಬಾನಿಗಳ ಆಡಳಿತ ಬಿದ್ದು ಹೋಗಿ ಅಮೆರಿಕ ಬಂದು ಎಲ್ಲ ಪುಡಿಗಟ್ಟದ ಮೇಲೆ ಆ ಟೈಮ್ನಲ್ಲೇ, ಸಂಘರ್ಷದ ಟೈಮ್ನಲ್ಲೂ ಕೂಡ ತಾಲಿಬಾನಿ ಫೈಟರ್ಗಳ ಪಡೆಯನ್ನು ಮುನ್ನಡೆಸಿದ್ರು. ತಾಲಿಬಾನ್ ಲೀಡರ್ಶಿಪ್ ಕೌನ್ಸಿಲ್ನ ಮೆಂಬರ್ ಮತ್ತು ತಾಲಿಬಾನ್ ಸೇನೆಯಲ್ಲಿ ಪ್ರಮುಖ ನಾಯಕ. ಈತ ಒಂದು ಕಾಲದಲ್ಲಿ ಭಾರತದ ವಿರೋಧಿ ಗುಂಪಲ್ಲೂ ಗುರುತಿಸಿಕೊಂಡಿದ್ರು. ತಾಲಿಬಾನ್ ವಿರುದ್ಧ ಭಾರತ ನಾರ್ದರ್ನ್ ಅಲಯನ್ಸ್ಗೆ ಬೆಂಬಲ ಕೊಟ್ಟಿದಾಗ ಇಬ್ಬರು ಎದುರಾಬದ್ರ ಇದ್ರು, ಎದುರಾಳಿ ಪಾಳೆಯದಲ್ಲಿ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಅಂದರೆ ರಷ್ಯಾ, ಚೀನಾ, ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಎಲ್ಲರೂ ಇವರೆಲ್ಲ ಸೇರಿಕೊಂಡು ಈತನನ್ನು ಜಾಗತಿಕ ಉಗ್ರ ಅಂತ ಡಿಕ್ಲೇರ್ ಮಾಡಿದರು. ಸಂಪೂರ್ಣವಾಗಿ ಈತನ ಮೇಲೆ ನಿರ್ಬಂಧ ಹಾಕಲಾಗಿತ್ತು. ಟ್ರಾವೆಲ್ ಬ್ಯಾನ್, ಆಸ್ತಿ ಫ್ರೀಸ್, ಒಟ್ಟಾರೆ ಅವಳಿ ಕಟ್ಟಡದ ದಾಳಿಕೋರನ ರೀತಿಯಲ್ಲೇ ಈತನ ಮೇಲೂ ಕೂಡ ಜಗತ್ತು ತಿರುಗಿಬಿದ್ದಿತ್ತು. ಹಾಗೆ ನೋಡಿದ್ರೆ ಈತನ ಮೇಲೆ ಅಂಥ ಸೀರಿಯಸ್ ಉಗ್ರದಾಳಿಯ ಆರೋಪ ಇಲ್ಲ. ಆದರೆ ಉಗ್ರರಿಗೆ ಬೆಂಬಲ ಮತ್ತು ಮೂಲಭೂತವಾದವನ್ನು ಪ್ರೋತ್ಸಾಹ ಮಾಡಿದ್ದ ಅಂಥೇಳಿ ಇಡೀ ಜಗತ್ತು ಗ್ಲೋಬಲ್ ಉಗ್ರ ಅಂತ ಈತನನ್ನು ಘೋಷಿಸಿತ್ತು. ರಷ್ಯಾ, ಚೈನಾ, ಅಮೆರಿಕ ಎಲ್ಲರೂ ಹೋಲ್ಸೇಲ್ ಆಗಿ ವಿರೋಧಿಸಿದ್ರು ಈತನನ್ನು. ಆದರೆ ಈಗ ಈ ವ್ಯಕ್ತಿ ಭಾರತದಲ್ಲಿ ಸ್ಟೇಟ್ ವಿಸಿಟ್ನಲ್ಲಿದ್ದಾರೆ. ರಷ್ಯಾದಲ್ಲಿ ಕಾರ್ಯಕ್ರಮ ಮುಗಿಸಿ, ಫುಲ್ ಇಂಟರ್ನ್ಯಾಷನಲ್ ಈಗ ತಾಲಿಬಾನ್ ರಷ್ಯಾದಲ್ಲಿ ಪ್ರೋಗ್ರಾಮ್ ಮುಗಿಸಿ ನೇರ ಇಲ್ಲಿಗೆ ಬಂದಿರೋ, ಮಲ್ಟಿ ಕಂಟ್ರಿ ಟ್ರಿಪ್ ಮಾಡ್ತಿರೋ ಮುಟಾಕಿ ಭಾರತದಲ್ಲಿ ಒಂದು ವಾರ ವಾಸ್ತವ್ಯ. ತಲೆಬಿಸಿ ಆಗ್ತಿರೋದೇ ಈ ವಿಚಾರ. ಓಕೆ, ಬರ್ತಾರೆ 1 ದಿವಸ 2 ದಿವಸ ಎಲ್ಲ, ಆದರೆ ಇವರು ಒಂದು ವಾರ. ಇವರಿಗೆ ಫುಲ್ ಪ್ರೋಟೋಕಾಲ್ ಅನುಸರಿಸಿ ವಿದೇಶಾಂಗಾಧಿಕಾರಿ ಆನಂದ್ ಪ್ರಕಾಶ್ ಅವರು ಮುಟಾಕಿಯನ್ನು ಬರಮಾಡಿಕೊಂಡಿದ್ದಾರೆ. ಈ ಭೇಟಿ ವೇಳೆ ಸ್ಟ್ರಾಟಜಿಕ್ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ವ್ಯಾಪಾರ, ಹೂಡಿಕೆ, ಉಗ್ರವಾದ ಸೇರಿ ತುಂಬ ಇಂಪಾರ್ಟೆಂಟ್ ಸೆಕ್ಟರ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ.
ಜೈಶಂಕರ್ ಅವ್ರ ಜೊತೆಗೆ ಮೀಟಿಂಗ್ ಫಿಕ್ಸ್ ಆಗಿದ್ದು. ಅಜಿತ್ ದೋವಾಲ್ ಅವರೊಂದಿಗೂ ಅಮೀರ್ ಖಾನ್ ಮುಟಾಕಿ ಮಾತುಕತೆ ಮಾಡೋ ಮಾಹಿತಿ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಮುಟಾಕಿ ಭಾರತಕ್ಕೆ ಬರ್ತಿದ್ದ ಹಾಗೆ ತಾಲಿಬಾನ್ನ ಅಂತಾರಾಷ್ಟ್ರೀಯ ವಕ್ತಾರ ಸುಹೇಲ್ ಶಾಹೀನ್ ಮಾತನಾಡಿ, ಭಾರತ ನಮ್ಮ ಇಂಪಾರ್ಟೆಂಟ್ ಪಾರ್ಟ್ನರ್ ಅನ್ನೋ ಫಾರಿನ್ ಪಾಲಿಸಿ ಸ್ಟೈಲ್ನ ಸೊಫಿಸ್ಟಿಕೇಟೆಡ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ತಾಲಿಬಾನಿಗಳಿಗೆ ಸರ್ಕಾರ ಈಗ ಅಫ್ಘಾನಿಸ್ತಾನದಲ್ಲಿ ಅದೆಲ್ಲ ಹೋಯ್ತು ಕಾಲ. ಬಟ್ ಭಾರತ ನೋಡಿ ಎಷ್ಟು ಬೇಗ ಬದಲಾಗಿದೆ ಅಂಥೇಳಿ. ಭಾರತದ ವಿರುದ್ಧ ಅಫ್ಘಾನಿಸ್ತಾನ ನೆಲವನ್ನು ಯಾವುದೇ ಕಾರಣಕ್ಕೂ ಬಳಸಲ್ಲ. ಭಾರತ ನಮಗೆ ಮಾನ್ಯತೆ ಕೊಡಬೇಕು. ಮುಟಾಕಿ ಅವರ ಈ ಭೇಟಿ ಭಾರತ ಅಫ್ಘಾನಿಸ್ತಾನದ ಭವಿಷ್ಯದ ಸಂಬಂಧಗಳಿಗೆ ಮೆಟ್ಟಿಲು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾಲಿಬಾನಿಗಳು. ಭಾರತ ಕೂಡ ತುಂಬು ಹೃದಯದಿಂದ ಇವರಿಗೆ ಸ್ವಾಗತ ಕೋರಿದೆ. ಇಂಡಿಯನ್ ಏರ್ಲೈನ್ಸ್ನ ವಿಮಾನ ಹೈಜಾಕ್ನ ಆ ಶಬ್ದ, ಆ ಗುಂಡಿನ ಮೊರೆತ, ಆ ವಿಮಾನದ ಇಂಜಿನ್ನ ರೋರಿಂಗ್, ಆ ಕಹಿ ನೆನಪುಗಳು ಹೃದಯದಲ್ಲಿ ಇದ್ದರೂ ಕೂಡ ಅದನ್ನು ಹೃದಯದ ಒಂದು ಕವಾಟದಲ್ಲಿ ಬಂದ್ ಮಾಡಿಟ್ಟು ಇನ್ನೊಂದು ಕವಾಟದಲ್ಲಿ ತಾಲಿಬಾನಿಗಳನ್ನು ಭಾರತ ವೆಲ್ಕಮ್ ಮಾಡಿದೆ. ಈಗ ತುಂಬ ಜನಕ್ಕೆ ಭಾರತಕ್ಕೆ ಇದೇನು ದುರ್ಗತಿ ಬಂತು, ಛೇ 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 ಅಸಹ್ಯ ಏನಿದು ಅಂತ ಅನ್ನಿಸ್ಬೋದು ಕೆಲವರಿಗೆ. ಯಾಕಂದರೆ ಭಾರತ ತನ್ನ ಇತಿಹಾಸದಲ್ಲಿ ಎಲ್ಲೂ ಇಂಥ ವ್ಯಕ್ತಿಗಳೊಂದಿಗೆ ಒಂದು ಫ್ರೇಮ್ನಲ್ಲಿ ಕಾಣಿಸ್ಕೊಳ್ಳೋಕೆ ಇಷ್ಟಪಟ್ಟಿರಲಿಲ್ಲ. ಗೌರವ ಕೊಡೋದಂತೂ ದೂರದ ಮಾತು. ಅದರಲ್ಲೂ BJP ಕಾಂಗ್ರೆಸ್ ಎಲ್ಲರೂ ತಾಲಿಬಾನ್ ಸಂಸ್ಕೃತಿ ಅಂತ ಹೋಲ್ಸೇಲ್ ಆಗಿ ಜರಿತಾರೆ ಇವ್ರನ್ನ. ಇಲ್ಲಿ ಯಾರಾದರೂ ಅಂಥ ಉಗ್ರ ವರ್ತನೆ, ಕ್ರೂರ ವರ್ತನೆ ತೋರಿದಾಗ ತಾಲಿಬಾನಿ ಮೈಂಡ್ಸೆಟ್ ಅಂತ ಬೈಯೋದನ್ನು ನೀವು ನೋಡಿದ್ದೀರಾ. ಅಷ್ಟೇ ಯಾಕೆ, ಈ ತಾಲಿಬಾನಿಗಳ ವಿರುದ್ಧ UPA ಸರ್ಕಾರ ಟೈಮ್ನಲ್ಲಿ ಭಾರತ ನಾರ್ದರ್ನ್ ಅಲಯನ್ಸ್ಗೆ, ಇವರ ಶತ್ರುಗಳಿಗೆ, ತಾಲಿಬಾನಿಗಳ ಶತ್ರುಗಳಿಗೆ ಸಪೋರ್ಟ್ ಮಾಡಿತ್ತು. ಹೀಗಿರುವಾಗ ದಿಢೀರ್ ಸಖ್ಯ ಬೆಳೆಸಿ ಈ ಮಾಜಿ ಉಗ್ರನಿಗೆ ಗೌರವ ಕೊಟ್ಟಿರೋದು ಸರಿನಾ ಅಂತ ಕೆಲವರು ಕೇಳ್ಬೋದು. ಸ್ನೇಹಿತರೆ, ಇದಕ್ಕೆಲ್ಲ ನಮಗೆ ಉತ್ತರ ಸಿಗಬೇಕು ಅಂದರೆ ನಾವು ಈ ಫೋಟೋ ನೋಡಬೇಕು. ಇಲ್ಲಿ ಈ ಕಡೆ ಹಲ್ ಗಿಂಜಿ ಟ್ರಂಪ್ ಕೈ ಹಿಡ್ಕೊಂಡು ಕೂತಿರೋ ವ್ಯಕ್ತಿ ಇದಾರಲ್ಲ, ಈತನ ಹೆಸರು ಮೊಹಮ್ಮದ್ ಅಲ್ ಶರಾ. ಕೆಲ ವರ್ಷಗಳ ಹಿಂದೆ ಈತ ಜಾಗತಿಕ ಉಗ್ರ ಅಂತ ಅಮೆರಿಕ ಘೋಷಿಸಿತ್ತು. ತಲೆ ಮೇಲೆ ಕೋಟ್ಯಂತರ $, ಬಹುಮಾನ ಕೊಟ್ಟಿತ್ತು. ಆದ್ರೀಗ ಈತನನ್ನು ಅಮೆರಿಕ ಮಿತ್ರ ಅಂತ ಕರೆದಿದೆ. ಇಸ್ಲಾಮಿಕ್ ಮೂಲಭೂತವಾದದ ವಿರುದ್ಧ ನಾನು ಫೈಟ್ ಮಾಡ್ತೀನಿ ಅಂತ ಹೇಳೋ ಟ್ರಂಪೇ ಈತ ನಮ್ಮ ಆಪ್ತ ಮಿತ್ರ ಅಂತ ಕೈಗೊಲುಕಿದ್ದಾರೆ. ಇದೇ ಮಾಜಿ ಉಗ್ರ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿ ಈಗ ವಿಶ್ವ ಶಾಂತಿ ಬಗ್ಗೆ ಉಪದೇಶ ಕೊಟ್ಟು ಬಂದಿದ್ದಾರೆ. ಈಗ ಲೀಡರ್, ಈಗ ಸಿರಿಯಾದ ಲೀಡರ್. ಸೊ ರಾಜಕೀಯದ ಬಣ್ಣ ಚೇಂಜ್ ಆಗ್ತಿದ್ದ ಹಾಗೆ ನಿಲುವುಗಳು ಚೇಂಜ್ ಆಗ್ತವೆ. ಅಲ್ಟಿಮೇಟ್ಲಿ ದೇಶಗಳ ಸ್ವಹಿತಾಸಕ್ತಿ ಅಷ್ಟೇ ಮ್ಯಾಟ್ರ್ ಆಗೋದು. ಹಾಗೆ ನೋಡಿದ್ರೆ ಭಾರತ ಈತನನ್ನ ಉಗ್ರ ಅಂತೇನು ಘೋಷಣೆ ಮಾಡಿಲ್ಲ. ಈ ಹಿಂದೆ ತಾಲಿಬಾನ್ಗೂ ಭಾರತಕ್ಕೂ ಅಸಮಾಧಾನ ಇತ್ತು ಅನ್ನೋದು ಬಿಟ್ಟರೆ ಇಬ್ಬರ ನಡುವೆ ದೊಡ್ಡ ಶತ್ರುತ್ವ, ಉದ್ವಿಗ್ನತೆ, ಹೊಡೆದಾಡಬೇಕು, ಬನ್ನಿ ಬನ್ನಿ ಹೊಡೆಯೋಣ ಬಡಿಯೋಣ ಆ ಥರದ್ದೇನಿಲ್ಲ. ಹೀಗಾಗಿ ಭಾರತ ಅಫ್ಘಾನ್ನ ವಿದೇಶಾಂಗ ಸಚಿವರಿಗೆ ಗೌರವ ಕೊಟ್ಟಿದೆ. ಅವರಿಗೆ ಫುಲ್ ಪ್ರೋಟೋಕಾಲ್ ರೆಸ್ಪೆಕ್ಟ್ ಕೊಟ್ಟು ಸತ್ಕರಿಸಿದೆ. ಕಾರಣ ಏನು? ಮುಟಾಕಿಯ ಈ ಭೇಟಿ ಭಾರತದ ಪಾಲಿಗೆ ಮತ್ತು ಭೌಗೋಳಿಕ ರಾಜಕೀಯದ ಪಾಲಿಗೂ ತುಂಬ ಇಂಪಾರ್ಟೆಂಟ್. ಅದೇನು ಅಂತ ಗೊತ್ತಾಗಬೇಕು ಅಂದರೆ ನಾವು ಈ ಮಧ್ಯ ಏಷ್ಯಾ ಭಾಗದಲ್ಲಿ ಆಗ್ತಿರೋ ರಾಜಕೀಯವನ್ನು ತಿಳ್ಕೋಬೇಕು. ನೋಡಿ, ಇದು ಅಫ್ಘಾನಿಸ್ತಾನ. ಇಲ್ಲಿ ಈಗ ಸರ್ಕಾರವೇ ತಾಲಿಬಾನಿಗಳು. ಇಡೀ ಕಂಟ್ರಿ ತಾಲಿಬಾನಿಗಳ ಕೈಯಲ್ಲಿದೆ. ನೀವು ಇಷ್ಟಪಡ್ತೀರೋ ಬಿಡ್ತೀರೋ ಅದು ನಿಮ್ಮ ಹೊಟ್ಟೆ ನೋವು. ಅಫ್ಘಾನಿಸ್ತಾನ ಜನ ದೊಡ್ಡ ಪ್ರಮಾಣದಲ್ಲಿ ಇವರಿಗೆ ಸಪೋರ್ಟ್ ಮಾಡಿ ಅಥವಾ ಇವರ ಈ ಮಿಲಿಟರಿ ಗ್ರೂಪಿಗೆ ಬಲ ಬಂದು, ಅದು ಅಲ್ಲಿನ ಸ್ಟೈಲ್ ಬಿಡಿ, ನಮ್ಮ ಡೆಮೋಕ್ರಸಿನ ಕಂಪೇರ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಅಲ್ಲಿನ ರೂಲರ್ಸ್ ಅವರಿಗಲ್ವಾ. ಈಗ ಸೌದಿಲಿ ಯಾವುದು ಡೆಮೋಕ್ರಸಿ ಇದೆ? ಸೇನೆ ಮತ್ತು ರಾಜಧಾನಿ ಅಲ್ಲಿರೋದು. ಮತ್ತು UAEಲಿ ಯಾವ ಡೆಮೋಕ್ರಸಿ ಇದೆ? ಸುಮಾರು ಅರಬ್ ಕಂಟ್ರೀಸಲ್ಲಿ ಯಾವ ಡೆಮೋಕ್ರಸಿ ಇದೆ? ಅದೇ ಥರ ತಾಲಿಬಾನ್ನಲ್ಲೂ ಈಗ ಒಬ್ಬ ರಾಜ ಅಂತಿಲ್ಲ, ಈ ಗುಂಪಿನ ಪ್ರಭುತ್ವ ಇದೆ. ನಿಮಗೆ ಎಷ್ಟೇ ಹೊಟ್ಟೆ ನೋವಾದರೂ ಸಹಿಸಿಕೊಂಡು ಒಪ್ಕೋಬೇಕು ಅಷ್ಟೇ. ಸೊ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿದ್ದಾರೆ, ಇಲ್ಲಿದ್ದಾರೆ. ಜಗತ್ತಲ್ಲೇ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ಇದೆ ಇದು ರಾಷ್ಟ್ರ. ರಷ್ಯಾ, ಚೀನಾ, ಭಾರತ, ಇರಾನ್ ಹೀಗೆ ಜಗತ್ತಿನ ಪವರ್ಫುಲ್ ದೇಶಗಳನ್ನು ಇಲ್ಲಿಂದ ಇಣಿಕೆ ನೋಡ್ಬೋದು. ಅಫ್ಕೋರ್ಸ್ ಸದ್ಯಕ್ಕೆ ನಾವು ಅಫ್ಘಾನಿಸ್ತಾನ ಜೊತೆ ಗಡಿ ಹಂಚಿಕೊಳ್ಳಲ್ಲ. ನಮ್ಮ ಭೂಮಿಯನ್ನು ಪಾಕ್ ಆಕ್ರಮಿಸ್ಕೊಂಡಿದೆ. ಆದರೆ ಭಾರತದ ಪಾಲಿಗೆ ಇದು ತುಂಬ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಕಾರಣ ಇಲ್ಲಿ ಆಗ್ತಿರೋ ಬೆಳವಣಿಗೆ. ಸ್ನೇಹಿತರೆ, ಅಮೆರಿಕ ಇರೋ ತನಕ ಇದು ಭಾರತದ ಪಾಲಿಗೆ ಬೆದರಿಕೆ ಆಗಿರಲಿಲ್ಲ.
ಆದರೆ ಯಾವಾಗ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದರೋ ಚೀನಾ ಅಲ್ಲೂ ನುಗ್ಗುತ್ತಾ ಇದೆ. ಡ್ರ್ಯಾಗನ್ ಬಾಲ ತೋರಿಸಿದೆ ಅಲ್ಲಿಗೆ. ಗಣಿ, ಮೂಲಸೌಕರ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೈಯಾಡಿಸ್ತಿದೆ. ತನ್ನ ದೇಶದಲ್ಲಿ ತಾಲಿಬಾನ್ ರಾಯಭಾರಿಯನ್ನು ಕೂಡ ಇಟ್ಕೊಂಡು ಸಂಬಂಧ ಚೆನ್ನಾಗಿ ಮಾಡ್ಕೊಳ್ತಾ ಇದೆ. ಮೇಲ್ನೋಟಕ್ಕೆ ಅದು ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಅಂತ ಅನಿಸ್ಬೋದು, ಆದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾರತದ ಹಿತಾಸಕ್ತಿಗೆ ವಿರುದ್ಧ ಇದು. ಈ ಭಾಗದಲ್ಲಿ ಚೀನಾ ಪ್ರಭಾವ ಹರಡ್ತಾ ಇದ್ದ ಹಾಗೆ ಭಾರತದ ಹೂಡಿಕೆಗಳಿಗೆ, ಭಾರತದ ಯೋಜನೆಗೆ ತೊಂದರೆ ಆಗುತ್ತೆ. ಸೊ ಚೈನಾಗೆ ಕೌಂಟರ್ ಕೊಡಬೇಕು ಅಂದರೆ ತಾಲಿಬಾನಿಗಳ ಜೊತೆ ಸಂಬಂಧ ಹೊಂದೋದು ತುಂಬ ಮುಖ್ಯ. ಇನ್ನು ಎರಡನೇದಾಗಿ ಅಮೆರಿಕ. ಭಾರತ ಅಮೆರಿಕ ಸಂಬಂಧ ಹದಗೆಟ್ಟ ನಂತರ ಇಲ್ಲಿಗೆ ಸೇನೆ ಇಳಿಸೋಕೆ ಟ್ರಂಪ್ ಪ್ಲಾನ್ ಮಾಡಿದ್ದಾರೆ. ಬಾಗ್ರಾಮ್ ವಾಯುನೆಲೆಯನ್ನು ವಾಪಸ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ಇರಾನ್ ಹೆಸರು ಬರ್ತಾ ಇದೆ, ಆದರೆ ಇಲ್ಲಿ ಚೀನಾ ಮತ್ತು ಭಾರತವೇ ಮೇನ್ ಟಾರ್ಗೆಟ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ, ಭಾರತಕ್ಕೂ ಗೊತ್ತಿದೆ. ನಾಳೆ ಇದನ್ನೇ ಬಳಸಿಕೊಂಡು ಪಾಕಿಸ್ತಾನದ ಮೂಲಕ ಭಾರತಕ್ಕೆ ತೊಂದರೆ ಕೊಟ್ಟರು ಆಶ್ಚರ್ಯ ಇಲ್ಲ. ಹೀಗಾಗಿ ಭಾರತ ಅಫ್ಘಾನಿಸ್ತಾನಕ್ಕೆ ಮತ್ತೆ ಅಮೆರಿಕ ಬರೋದನ್ನು, ವಾಯುನೆಲೆ ತಗೊಳ್ಳೋದನ್ನು ಭಾರತ ವಿರೋಧಿಸಿದೆ. ಏನೋ ರಷ್ಯಾ ಕೂಡ ತಾಲಿಬಾನ್ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿದೆ. ತಾಲಿಬಾನ್ಗೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಈ ಮಹಾಶಕ್ತಿಗಳ ಕದನವನ್ನು ದೂರದಿಂದಲೇ ನೋಡ್ತಾ ಕೂತ್ರೆ ಭಾರತ ಇಲ್ಲಿ ಎಲ್ಲ ಕಡೆಯಿಂದಲೂ ಕಳ್ಕೋಬೇಕಾಗತ್ತೆ. ಅದರಲ್ಲೂ ಚೀನಾ ಮತ್ತು ಅಮೆರಿಕ ಯಾರೊಬ್ಬರ ಹಿಡಿತಕ್ಕೆ ಇದು ಸಿಕ್ಕಿದ್ರೂ ಕೂಡ ಭಾರತಕ್ಕೆ ಅಪಾಯಕಾರಿನೇ. ಭಾರತಕ್ಕೊಂದು ನೆಲೆ ಅಲ್ಲಿರೋದು ಅನಿವಾರ್ಯ. ಹೀಗಾಗಿ ಇಲ್ಲಿ ಭಾರತ ತನ್ನ ಪ್ರೆಸೆನ್ಸ್ ಮತ್ತು ಹಿತಾಸಕ್ತಿಯನ್ನು ಮೈಂಡಲ್ಲಿಟ್ಕೊಂಡು ತಾಲಿಬಾನ್ ನಾಯಕನಿಗೆ ಆತಿಥ್ಯ ಕೊಟ್ಟಿದೆ. ಈಗ ಪಾಕಿಸ್ತಾನ ವಿಚಾರ. ಈ ಪಾಕಿಸ್ತಾನ ಮತ್ತು ತಾಲಿಬಾನ್ ಸಂಬಂಧ ಹೇಗಿದೆ ಅಂತ ನಿಮಗೆ ಗೊತ್ತು. ಆಗಿದ್ದೇನೆ ಹಾಗೆ ನುಂಗ್ಬಿಡ್ತೀವಿ ನಿಮ್ಮನ್ನು ಅಂತ ಇಬ್ಬರು ಬಾಯಿ ಕಳ್ಕೊಂಡು ಜಗಳ ಕೂತಿದ್ದಾರೆ. TTPಗಳ ಹಾವಳಿ ಅಂದರೆ ತಾಲಿಬಾನ್ ಪಾಕಿಸ್ತಾನ್ ಘಟಕ, ಅವರು ಪಾಕಿಸ್ತಾನದಲ್ಲಿ ಹುರಿದು ಮುಗ್ತಾ ಇದ್ದಾರೆ ಖೈಬರ್ ಪಖ್ತೂನ್ಖ್ವಾ ರಾಜ್ಯದಲ್ಲಿ. ಅವರ ಹಾವಳಿ ಹೆಚ್ಚಾದ ನಂತರ ಅಂತೂ ಪಾಕಿಸ್ತಾನಕ್ಕೆ ದೊಡ್ಡ ಶತ್ರುತ್ವ ಕ್ರಿಯೇಟ್ ಆಗಿದೆ ಅಫ್ಘಾನಿಸ್ತಾನದ ವಿರುದ್ಧ. ಆರಂಭದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದರೆ ಅಫ್ಘಾನಿಸ್ತಾನದಲ್ಲಿ ನಾನು ರೀಜನಲ್ ಸೂಪರ್ ಪವರ್ ಆಗ್ತೀನಿ, ಅಫ್ಘಾನಿಸ್ತಾನ ನನ್ನ ಪ್ರಯೋಗಶಾಲೆ ಆಗುತ್ತೆ ಅಂಥೇಳಿ ಅಂದ್ಕೊಂಡಿತ್ತು ಪಾಕಿಸ್ತಾನ ಮತ್ತು ಅವರ ISI ಅಂದ್ಕೊಂಡಿದ್ರು. ಭಾರತವನ್ನು ವೀಕ್ ಮಾಡೋಕ್ಕೆ ಇನ್ನೊಂದು ವೇದಿಕೆ ಸಿಕ್ತು ನಮಗೆ ಅಂತ. ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಫ್ಲೈಟ್ ಮೇಲೆ ಫ್ಲೈಟ್ ಹತ್ತಿ ಪಾಕಿಸ್ತಾನದ ನಾಯಕರು ಕಾಬೂಲ್ಗೆ ಹೋಗಿ ಚರ್ಚೆ ಮಾಡಿದ್ರು. ಅವಾಗ ISI ಚೀಫ್ ಆಗಿದ್ದವರು ಇಮ್ರಾನ್ ಖಾನ್ ಗವರ್ಮೆಂಟ್ ಟೈಮ್ನಲ್ಲಿ. ಆ ಹಮೀದ್ ಅನ್ನೋ ವ್ಯಕ್ತಿ ಅಂತೂ ಕಾಬೂಲ್ ಏರ್ಪೋರ್ಟ್ನಲ್ಲಿ ಕೈಯಲ್ಲಿ ಕಾಫಿ ಮಗ್ಗೆಲ್ಲ ಹಿಡ್ಕೊಂಡು ಪೋಸ್ ಕೊಟ್ಟಿದ್ದು ವೈರಲ್ ಆಗಿತ್ತು, ದೊಡ್ಡ ಜೇಮ್ಸ್ ಬಾಂಡ್ ಥರ. ಆದರೆ ಅಧಿಕಾರಕ್ಕೆ ಬಂದಿದ್ದು ತಾಲಿಬಾನಿಗಳು ನಿಂತ್ಕೊಳ್ರಿ ಆಚೆ ಅಂತ ಉಗಿಯೋಕ್ಕೆ ಶುರು ಮಾಡಿದ್ದಾರೆ. ಇಮ್ರಾನ್ ಖಾನ್ ಇದ್ದಾಗ ಸ್ವಲ್ಪ ಪರವಾಗಿರಲಿಲ್ಲ, ತಾಲಿಬಾನ್ ಖಾನ್ ಅಲ್ವಾ ಅವರು ನಿಕ್ನೇಮು, ಏನೋ ನಡೀತಾ ಇತ್ತು ಇವರಿಬ್ಬರ ನಡುವೆ, ನಾವು ಪಶ್ತೂನಿ ನೀವು ಪಶ್ತೂನಿ ಬನ್ನಿ ಚೆನ್ನಾಗಿರೋಣ ಅಂತ. ಆದರೆ ಶಹಬಾಜ್ ಮತ್ತು ಮುನೀರ್ ಬಂದ ಮೇಲೆ ಪರಿಸ್ಥಿತಿ ಚಿಂತಾಜನಕ ಆಗಿಬಿಟ್ಟಿದೆ. ಯಾವ ಲೆವೆಲ್ಗೆ ಅಂದರೆ ತಾಲಿಬಾನಿಗಳು ಗಡಿ ಇದೆಯಲ್ಲ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವೆ, ಡ್ಯೂರೆಂಟ್ ಲೈನ್, ಯಾರನ್ನು ಕೇಳಿ ಹಾಕಿದ್ರೆ ಇದು ಗಡಿನೇ ಅಲ್ಲ ಅಂಥೇಳಿ ಬೇಲೆಲ್ಲ ಕಿತ್ತು ಬಿಸಾಕ್ತಾ ಇರ್ತಾರೆ ಅವರು ತಾಲಿಬಾನಿಗಳು ಬಂದು. ಪಾಕಿಸ್ತಾನವನ್ನು ಒಡವೆ ಹಾಕ್ತೀವಿ, ಪಶ್ತೂನಿಸ್ತಾನ ಕ್ರಿಯೇಟ್ ಮಾಡ್ತೀವಿ, ನಿಮ್ಮ ಖೈಬರ್ ಪಖ್ತೂನ್ಖ್ವಾಗೆ ಸ್ವಾತಂತ್ರ್ಯ ಕೊಡಿಸಿ ಅಂತಿರ್ತಾರೆ. ಅಷ್ಟು ಮಾತ್ರವಲ್ಲ, ಪಾಕಿಸ್ತಾನವನ್ನು ಪೀಸ್ ಮಾಡಿ ಅರಬ್ಬಿ ಸಮುದ್ರ ತನಕ ನಾವು ಚಾಚ್ಕೋಬೇಕು, ನಮಗೂ ಅರಬ್ಬಿ ಸಮುದ್ರದ ಕನೆಕ್ಷನ್ ಬೇಕು ಅಂತೆಲ್ಲ ಹೇಳ್ತಾರೆ. ಕಡೆ ಪಕ್ಷ ಪಾಕಿಸ್ತಾನದ ರಾಷ್ಟ್ರಗೀತೆಗೂ ರೆಸ್ಪೆಕ್ಟ್ ಕೊಡಲ್ಲ ಅವರು. ಮೀಟಿಂಗ್ ನಡೆದಿತ್ತು ತಾಲಿಬಾನಿಗಳದ್ದು ಮತ್ತು ಪಾಕಿಸ್ತಾನದವ್ರದ್ದು, ಅಲ್ಲಿ ರಾಷ್ಟ್ರಗೀತೆ ಬಂತು ಪಾಕಿಸ್ತಾನದ್ದು. ಕಾಲ ಮೇಲೆ ಕಾಲ ಹಾಕೊಂಡು ಆರಾಮಾಗಿ ಕೂತಿದ್ದು ತಾಲಿಬಾನಿಗಳು. ಏನ್ರಿ ರಾಷ್ಟ್ರಗೀತೆ ನಿಂತ್ಕೊಳ್ರಿ ಅಂದರೆ, ಏನು ರಾಷ್ಟ್ರಗೀತೆ ಅದು ನಿಮ್ಮದು, ನಮಗಲ್ಲ, ನಾವು ಸಾಂಗು ಮ್ಯೂಸಿಕ್ ಅದೆಲ್ಲ ನಮಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ, ಅದೆಲ್ಲ ನಾವು ಒಪ್ಪಲ್ಲ, ಅದೆಲ್ಲ ಸಂಗೀತ ಎಲ್ಲ ಮಾತ್ರ ಹಿಡ್ಕೋಕೆ ಬರಬೇಡಿ ಅಂತೇಳಿ ಅವ್ರು ನಿಂತೇ ಇಲ್ಲ. ಅವರು ಗೌರವನೇ ಕೊಟ್ಟಿಲ್ಲ ಪಾಕಿಸ್ತಾನಿ ರಾಷ್ಟ್ರಗೀತೆಗೆ. ಹಾಗೆ TTP ಉಗ್ರರಿಗೆ, ಬಲೂಚ್ ಆರ್ಮಿಗೆ ಸಪೋರ್ಟ್ ಕೊಡ್ತಾನೆ ಇದ್ದಾರೆ. ವಿಶ್ವದ ಅಶಾಂತ ರಾಷ್ಟ್ರವಾಗಿ ಪಾಕಿಸ್ತಾನಕ್ಕೆ ಈಗ ಪ್ರಮೋಷನ್ ಕೊಡಿಸ್ತಾ ಇದ್ದಾರೆ. ಮುಂಚೆನೇ ಅಶಾಂತ, ಈಗ ಇನ್ನಷ್ಟು ಪ್ರಕ್ಷುಬ್ಧ ರಾಷ್ಟ್ರವಾಗಿ ತಾಲಿಬಾನಿಗಳು ಪ್ರಮೋಟ್ ಮಾಡ್ತಾ ಇದ್ದಾರೆ ಪಾಕಿಸ್ತಾನವನ್ನು. ಪಾಕಿಸ್ತಾನ ಹೆಂಗಾಗಿದೆ ಅಂದರೆ ಈಗ ನೋಡ್ತಾ ಇದ್ರೆ ಅಲ್ಲಿನ ಪ್ರಕ್ಷುಬ್ಧ ಪರಿಸ್ಥಿತಿ ಪಾಕಿಸ್ತಾನಕ್ಕಿಂತ ಅಫ್ಘಾನಿಸ್ತಾನನೇ ಚೂರು ಪೀಸ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಭಾರತದ ಶತ್ರುವಿಗೂ ಇವರು ಶತ್ರು, ಸೊ ಶತ್ರುವಿನ ಶತ್ರು ನಮ್ಮ ಮಿತ್ರ. ಹೀಗಾಗಿ ಭಾರತವು ಈ ಗೇಮ್ಗೆ ಎಂಟರ್ ಆಗಿದೆ. ಪಾಕಿಸ್ತಾನ ಇತ್ತೀಚೆಗೆ ತನ್ನ ಉಗ್ರ ನೆಲೆಗಳನ್ನು ಅಫ್ಘಾನಿಸ್ತಾನಕ್ಕೆ ಶಿಫ್ಟ್ ಮಾಡ್ತಾ ಇದೆ. ಅಲ್ಲಿಂದ ಲಷ್ಕರ್ ಜೈಷ್ಗಳು ಬರೋ ಅಪಾಯ ಇದೆ, ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ಹೀಗಾಗಿ ಅದನ್ನೆಲ್ಲ ಮಟ್ಟ ಹಾಕಬೇಕು ಅಂದರೆ ಭಾರತಕ್ಕೆ ಅಫ್ಘಾನಿಸ್ತಾನದ ಸಂಬಂಧ ತುಂಬ ಮುಖ್ಯ ಅನ್ನೋದು ನಾವು ಕೂಡ ಈ ಹಿಂದೆ ಚರ್ಚೆ ಮಾಡಿದ್ವಿ. ISK, ಲಷ್ಕರ್ನಂಥ ಸಂಘಟನೆಗಳು ಅಫ್ಘಾನಿಸ್ತಾನದಲ್ಲಿ ಭಾರತ ವಿರುದ್ಧ ಚಟುವಟಿಕೆ ನಡೆಸ್ತಾ ಇದ್ದಾವೆ. ಅದನ್ನು ಮುಗಿಸ್ಬೇಕು ಅಂದರೆ ತಾಲಿಬಾನಿಗಳು ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ಪಾಕಿಸ್ತಾನವನ್ನು ಇನ್ನೊಂದು ಬದಿಯಿಂದ ಸುತ್ತುವರಿಯೋಕೆ ನಮಗೆ ಅವಶ್ಯಕ ಅಫ್ಘಾನಿಸ್ತಾನ. ಹೀಗಾಗಿ ಮುಟ್ಟಾಕಿ ಭೇಟಿ ಜಾಗತಿಕ ಮಟ್ಟದಲ್ಲಿ ಕುತೂಹಲ ಕೆರಳಿಸ್ತಾ ಇದೆ. ಅಫ್ಘಾನಿಸ್ತಾನಕ್ಕೇನು ನಮಗೆ ಉಪಕಾರ ಮಾಡುವಂಥ ವಿಚಾರ ಇಲ್ಲ. ಈಗ ಅಫ್ಘಾನಿಸ್ತಾನದ ಪರಿಸ್ಥಿತಿ ಇನ್ನೂ ಮಜಾ ಇದೆ. ಅಲ್ಲಿ ಅಫ್ಘಾನಿಸ್ತಾನದಲ್ಲಿ ಏನಾಯಿತು, ಡೆಮೋಕ್ರಸಿ, ವೋಟ್ ಹಾಕೋದು, ಅಧ್ಯಕ್ಷನನ್ನು ತರೋದು, ಸರಿ ಇಲ್ಲ. ಇದು ಅಷ್ಟೊಂದು ಇಸ್ಲಾಮಿಕ್ ಇಲ್ಲ ಇದು ಪದ್ಧತಿಗಳು, ನಮಗೆ ಶರಿಯಾತ್ ಥರದ್ದು ಬೇಕು ಅಂಥೇಳಿ ಗಲಾಟೆ ಮಾಡಿ ತಾಲಿಬಾನಿಗಳು ಒಂಥರ ಬೀದಿ ಫೈಟ್ ಮಾಡಿಕೊಂಡು, ಉಗ್ರ ಹೋರಾಟ ಮಾಡಿಕೊಂಡು ಅವ್ರ ಅಧಿಕಾರಕ್ಕೆ ಬಂದರು. ಅಮೆರಿಕನ ಕೂಡ ಓಡಿಸಿದ್ರಲ್ವಾ.
ಈಗ ಬಂದವರು ಸರ್ಕಾರವನ್ನು ಸೆಟಪ್ ಮಾಡ್ತಾ ಇದ್ದಾರೆ, ಈಗ ಆಡಳಿತವನ್ನು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಈಗ ಅಲ್ಲಿ IS ಇತರ ಜಾಗತಿಕ ಉಗ್ರ ಸಂಘಟನೆಗಳಿಗೆ ತಾಲಿಬಾನಿಗಳು ಮುಂಚೆ ಫೈಟರ್ಸ್ ಆಗಿದ್ರು, ಸರಿ, ಈಗ ಸರ್ಕಾರ ಆಗಿಬಿಟ್ಟಿದ್ದಾರೆ. ಅವ್ರ ಸರ್ಕಾರ ಸರಿ ಇಲ್ಲ, ಇನ್ನಷ್ಟು ಶರಿಯಾ ಥರ ಬರಬೇಕು. ಇವ್ರು ಸರಿ ಇಲ್ಲ, ಇವರು ನಾಟ್ ಸೋ ಇಸ್ಲಾಮಿಕ್, ಅಷ್ಟೊಂದು ಇಸ್ಲಾಮಿಕ್ ಇಲ್ಲ ಇವರು. ಇವರನ್ನ ಓಡಿಸ್ಬಿಟ್ಟು ಇನ್ನಷ್ಟು ಭಯಂಕರವಾಗಿರೋ ಧಾರ್ಮಿಕ ಆಡಳಿತ ತರಬೇಕು ಅಂಥೇಳಿ ಇನ್ನಷ್ಟು ಉಗ್ರ ಸಂಘಟನೆಗಳು, IS ಖೊರಾಸಾನ್ ಅಂತ ಸಂಘಟನೆಗಳು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಾಲಿಬಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸೊ ತಾಲಿಬಾನ್ ಉಳ್ಕೋಬೇಕು ಅಂದರೆ ಈ ಸಂಘಟನೆಗಳನ್ನೆಲ್ಲ ಹೊಡಿಬೇಕು. ಸೊ ಭಾರತದಂಥ ರಾಷ್ಟ್ರದಿಂದ ಲೆಜಿಟಮಸಿ ಸಿಕ್ತು, ಅವರಿಗೆ ಮಾನ್ಯತೆ ಸಿಕ್ತು, ಅವರೊಂದು ಸರ್ಕಾರವನ್ನಾಗಿ ತಾಲಿಬಾನಿಗಳನ್ನು ಟ್ರೀಟ್ ಮಾಡ್ತಾರೆ ಅಂದರೆ ಅವ್ರಿಗೊಂದು ವಾಯ್ಸ್ ಬರುತ್ತೆ ಗ್ಲೋಬಲ್ ಲೆವೆಲ್ನಲ್ಲಿ. ಜೊತೆಗೆ ಭಾರತದಂಥ ರಾಷ್ಟ್ರದ ಜೊತೆಗೆ ಸೇರಿಕೊಂಡ್ರೆ ಉಗ್ರ ವಿರೋಧಿ ಹೋರಾಟಕ್ಕೆ ಹೆಲ್ಪ್ ಕೂಡ ತಗೋಬೋದು ಭಾರತದಿಂದ ಅವರು. ಸ್ನೇಹಿತರೆ, ಈಗ ಬಂದಿರೋ ವ್ಯಕ್ತಿ ಇದಾರಲ್ಲ ಮುಠಾಕೆ, ಬೇಸಿಕಲಿ ಪಕ್ಟಿಕಾ ಪ್ರಾವಿನ್ಸ್ನ ವ್ಯಕ್ತಿ, ಅಂದರೆ ಪಾಕಿಸ್ತಾನದ ಬಾರ್ಡರ್ನಲ್ಲೇ ಬರೋ ರಾಜ್ಯದವರು. ಇದೇ ರಾಜ್ಯದ ಮೇಲೆ ಆಗಾಗ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತಾ ಇದೆ, ತಾಲಿಬಾನ್ ವಿರುದ್ಧ ಮತ್ತು ಭಾರತದ ವಿರುದ್ಧ ಉಗ್ರ ನೆಲೆಗಳನ್ನು ಕಟ್ತಾ ಇದೆ. ಈ ಕಾರಣಕ್ಕೂ ಕೂಡ ಇವರೇ ಭಾರತಕ್ಕೆ ಬಂದಿರೋದು ಮುಖ್ಯ. ಈ ವ್ಯಕ್ತಿ ಎಂಥ ತಂತ್ರಗಾರ ಅಂದರೆ ತಾಲಿಬಾನಿನ ಶಕ್ತಿ ಮತ್ತು ಅಫ್ಘಾನಿಸ್ತಾನದ ಪಾಲಿಟಿಕ್ಸ್ ಎಲ್ಲ ಗೊತ್ತು ಇವರಿಗೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ತಾಲಿಬಾನ್ ಯಾವ ಸರ್ಕಾರವನ್ನ ಬೆಳೆಸಿ ಅಧಿಕಾರಕ್ಕೆ ಬಂತು ಅದೇ ಹಮೀದ್ ಕರ್ಜಾಯ್, ಅದೇ ಅಬ್ದುಲ್ಲಾ ಜೊತೆಗೂ ಈತ ಮಾತುಕತೆ ಮಾಡ್ತಾ ಇದ್ರು. ಆ ಮಟ್ಟಿಗೆ ಎಲ್ಲರೊಂದಿಗೂ ಒಳ್ಳೆ ಲಿಂಕ್ ಇಟ್ಕೊಂಡಿರೋ ಪಕ್ಕಾ ಫಾರಿನ್ ಪಾಲಿಸಿ ವ್ಯಕ್ತಿ. ಆದರೆ ಅಫ್ಘಾನಿಸ್ತಾನದ ಸ್ಟೈಲ್ನ ಫಾರಿನ್ ಪಾಲಿಸಿ ಅಷ್ಟೇ, ತಾಲಿಬಾನ್ ಸ್ಟೈಲ್ದು. ಜೊತೆಗೆ ಹೆಸರಿಗೆ ವಿದೇಶಾಂಗ ಮಂತ್ರಿ ಆದರೂ ಕೂಡ ತಾಲಿಬಾನ್ನ ರಕ್ಷಣೆ ಮತ್ತು ಸ್ಟ್ರಾಟಜಿಕ್ ವಿಭಾಗದಲ್ಲೂ ಕೂಡ ಮುಖ್ಯ ಪಾತ್ರ. ಸೊ ಭಾರತದ ವಿರುದ್ಧ ಅಲ್ಲಿ ಕುತಂತ್ರ ಏರ್ಪಡಬಾರ್ದು ಅಂದರೆ ಮುಠಾಕಿ ಜೊತೆ ಲೈನ್ನಲ್ಲಿರೋದು, ಕಾಂಟ್ಯಾಕ್ಟ್ನಲ್ಲಿರೋದು ಭಾರತಕ್ಕೂ ಮುಖ್ಯ. ಜೊತೆಗೆ ಆರ್ಥಿಕ ಹಿತಾಸಕ್ತಿ ಕೂಡ ಇದೆ. ಜಾಗತಿಕ ಆರ್ಥಿಕ ಶಕ್ತಿ ಆಗಬೇಕು ಅನ್ನೋ ಕನಸನ್ನು ಹೊತ್ತಿರೋ ಭಾರತ ತನ್ನ ರಫ್ತು ಹೆಚ್ಚಿಸೋಕೆ ಚಬಹಾರ್ ಬಂದರಿನ ಮೂಲಕ ಮಧ್ಯ ಏಷ್ಯಾ ಭಾಗವನ್ನು ತಲುಪೋ ಪ್ರಯತ್ನ ಮಾಡ್ತಿದೆ. ಅದು ಆಗೋಕ್ಕೂ ಅಫ್ಘಾನಿಸ್ತಾನ ಬೇಕು. ಹೀಗಾಗಿ ತಾಲಿಬಾನ್ ಜೊತೆಗೆ ಭಾರತ ಸಂಬಂಧ ವೃದ್ಧಿ ಮಾಡ್ತಾ ಇದೆ. ಇನ್ನು ಫ್ಯೂಚರ್ ದೃಷ್ಟಿಯಿಂದಲೂ ಈ ಸಂಬಂಧ ಮುಖ್ಯವಾಗುತ್ತೆ. ತಾಲಿಬಾನಿಗಳ ಮೇಲೆ ಎಷ್ಟೇ ಆರೋಪ ಬಂದರೂ ಈ ಭಾಗದಲ್ಲಿ ಅವರು ಬಲಿಷ್ಠ ಶಕ್ತಿ ಅನ್ನೋದನ್ನು ಅಲ್ಲಗಳೆಯೋಕ್ಕಾಗಲ್ಲ. 20 ವರ್ಷ ಬಡಿದಾಡಿ $2.5 ಟ್ರಿಲಿಯನ್ ಹಣವನ್ನು ಅಮೆರಿಕದಿಂದ ಕಕ್ಕಿಸಿ ಲಕ್ಷಾಂತರ ಸೈನಿಕರನ್ನು ಹೋರಾಡೋಕ್ಕೆ ಬಿಟ್ಟರೂ ಕೂಡ ಅವ್ರನ್ನೆಲ್ಲ ಹೊಡೆದು ಓಡಿಸಿ ಕಡೆಗೆ ರಾತ್ರೋರಾತ್ರಿ ವಿಮಾನ ಹತ್ತಿ ಓಡೋ ರೀತಿ ಮಾಡಿದ್ರು ತಾಲಿಬಾನಿಗಳು. ಇದರ ಅರ್ಥ ಲವ್ ದೆಮ್ ಆರ್ ಹೇಟ್ ದೆಮ್ ಬಟ್ ಯು ಕೆನಾಟ್ ಇಗ್ನೋರ್ ದೆಮ್ ಅಂತ. ಪ್ರೀತಿಸ್ತಿರೋ ದ್ವೇಷಿಸ್ತಿರೋ ನಿರ್ಲಕ್ಷ್ಯ ಅಂತೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇದೆ ತಾಲಿಬಾನಿಗಳ ವಿಚಾರದಲ್ಲಿ. ಹೀಗಾಗಿನೇ ಭಾರತ ತಾಲಿಬಾನಿಗಳ ಅಧಿಕಾರಕ್ಕೆ ಬಂದಮೇಲೂ ಕೂಡ ಅವರಿಗೆ ಟ್ರಕ್ ಗಟ್ಟಲೆ ಗೋಧಿ, ಔಷಧ, ಟ್ರಕ್ಕು ಹಡಗು, ವಿಮಾನ ಅಂತ ಹೇಳಿ ತುಂಬಿ ಕಳಿಸಿದೆ. ಕಳೆದ ಬಾರಿ ಮೋದಿ ಸರ್ಕಾರ ತಾಲಿಬಾನಿಗಳ ರಾಷ್ಟ್ರಕ್ಕೆ ಮಾನವೀಯತೆ ಹೆಸರಲ್ಲಿ ಬಜೆಟ್ನಲ್ಲೇ $200 ಕೋಟಿ ದುಡ್ಡು ಕೊಟ್ಟಿದೆ. ಹಾಗೆ ಹಿಂದಿನ ಅಫ್ಘಾನಿಸ್ತಾನ್ ಸರ್ಕಾರದೊಂದಿಗೂ ಭಾರತ ಸಂಬಂಧ ಕೈಬಿಟ್ಟಿದೆ. ಈ ತಾಲಿಬಾನಿಗಳ ಸರ್ಕಾರವನ್ನ ಅಪ್ಪಿಕೊಂಡಿದೆ ಭಾರತ. ಈಗ ಅಫಿಷಿಯಲ್ ಆಗಿ ಗುರುತಿಸ್ತೀವಿ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ ಅಷ್ಟೇ, ಉಳಿದಿದ್ದೆಲ್ಲವನ್ನ ಭಾರತ ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈ 1 ವಾರದ ಒಡ್ಡೋಲಗ ಅಮೆರಿಕನ ಮುಟ್ಟಾಕಿದ್ದು ಭಾರತದಲ್ಲಿ. ಮುಂದೆ ತಾಲಿಬಾನ್ ಆಡಳಿತವನ್ನು ಭಾರತ ಅತಿ ಶೀಘ್ರದಲ್ಲಿ ಮಾನ್ಯ ಮಾಡಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಇದು ಜಿಯೋ ಪಾಲಿಟಿಕ್ಸ್ ಅಂದರೆ ಸ್ನೇಹಿತರೆ. ಈ ಸ್ಟೋರಿ ನೋಡಿದಾಗ ಹಂಗನ್ಸುತ್ತೆ. ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.